ಕನ್ನಡ ವಾಹಿನಿಗೆ ಸ್ವಾಗತ. ಪಟ್ಟಣ ಪಂಚಾಯಿತಿ ಕಚೇರಿಗೆ ಲೋಕಾಯುಕ್ತ ಡಿವೈಎಸ್ಪಿ ವಿಜಯಕುಮಾರ ಬಿರಾದರ್ ಭೇಟಿ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣ ಪಂಚಾಯಿತಿಗೆ ದಿಢೀರಂತ ಲೋಕಾಯುಕ್ತ ಡಿವೈಎಸ್ಪಿ ವಿಜಯಕುಮಾರ್ ಬಿರಾದರ್ ನೇತೃತ್ವದ ತಂಡ ಭೇಟಿ ನೀಡಿದ ಸಮಯದಲ್ಲಿ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ. ಹೌದು, ಅಕ್ರಮ ಖಾತೆ ಆಗಿರುವ ಕಾಮಗಾರಿಗಳ ಕುರಿತು ಸಾರ್ವಜನಿಕ ಹಿತಾಸಕ್ತಿ ಅಡಿಯಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಮೌಲಸಾಬ್ ಒಲ್ಲೆಸಾಬನವರ ಲೋಕಾಯುಕ್ತರಿಗೆ ದೂರು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಿಗೆ ಸಾರ್ವಜನಿಕರನ್ನ ಕಚೇರಿ ಕೆಲಸಗಳಿಗೆ ಅಲೆದಾಡಿಸಬೇಡಿ ಅಂತ ಡಿವೈಎಸ್ಪಿ ವಿಜಯಕುಮಾರ್ ಬಿರಾದರ್ ಹೇಳಿದ್ದಾರೆ. ಇಲ್ಲ, ಈಗ ನಮಗೆ ಅಧಿಕಾರಿ ಇಲ್ಲ, ನಾವು ಕೊಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಇದು ಬಿನ್ಶಕ್ತಿ ಆಗಿಲ್ಲ ಅಂತ ಹೇಳಿ ಅವರೇ ಮಾಡ್ತಾರೆ. ತಹಶೀಲ್ದಾರ್ಗೆ ರಿಪೋರ್ಟ್ ಮಾಡ್ತಾರೆ ಸರ್. ಅವಾಗ ದೊಡ್ಡಮನಿ ಅಂತ ಹೇಳಿ ಇನ್ಚಾರ್ಜ್ ತಹಶೀಲ್ದಾರ್ ಇರ್ತಾರೆ. ಅವ್ರೇನು ಮಾಡ್ತಾರೆ, ಇದು ಕೃಷಿ ಜಮೀನು ಸಾಗುವಳಿ ಜಮೀನು ಇರೋದ್ರಿಂದ ಇದನ್ನ ಪಟ್ಟಣ ಪಂಚಾಯತಿಗೆ ಯಾವುದೇ ಇದನ್ನ ಲೇಔಟ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅವ್ರು ರದ್ದು ಮಾಡಿ ಕಳಿಸ್ತಾರೆ ಸರ್. ಅದರ ತರುವಾಯಕ್ಕೂ ಕೂಡ ಅದನ್ನು ಅಷ್ಟು ಕಳಿಸಿದಾಗಲೂ ಕೂಡ ಇವ್ರು ಏನು ಮಾಡ್ತಾರೆ, 2006 ಒಳಗೆ 5-6ನೇ ಸಾಲೊಳಗೆ ಅದನ್ನು ಪಟ್ಟಣ ಪಂಚಾಯತಿಯಿಂದ ಒಂದು ವೈಟ್ ಪೇಪರ್ ತೊಗೊಂಡು ಒಂದು ಸ್ಕೇಲ್ ಹಾಕಿ ಒಂದು ಲೇಔಟ್ ತಯಾರು ಮಾಡ್ತಾರೆ. ಲೇಔಟ್ ತಯಾರು ಮಾಡಿ ಅದಕ್ಕೆ ಏನು ಮಾಡ್ತಾರೆ, ಠರಾವ್ ಪಾಸ್ ಮಾಡಿ ಒಂದು 29 ಪ್ಲಾಟ್ಗಳನ್ನಾಗಿ ಮಾಡ್ತಾರೆ ಸರ್. 29 ಪ್ಲಾಟ್ಗಳನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಉದಾರಗಳನ್ನು ಮಠದ ಜನಕ್ಕೆ ಕೊಡ್ತಾರೆ. ಮಠದ ಜನ ಏನು ಮಾಡ್ತಾರೆ, ಒಂದು GPA ಮಾಡಿ ತನ್ನ ಮ್ಯಾನೇಜರ್ ಕಡೆಯಿಂದ ಸಾರ್ವಜನಿಕರಿಗೆ ಇದನ್ನು ನೀವು ಏನಕ್ಕಲ್ಲ ಪ್ಲಾಟ್ಗಳನ್ನು ಹಂಚಿಕೆ ಮಾಡ್ರಿ, ಖರೀದಿ ಕೊಡ್ರಿ ಅಂತ ಹೇಳಿ ಇದು ಶಿರಹಟ್ಟಿ ಸಬ್ ರಿಜಿಸ್ಟ್ರಾರ್ಗೆ ಅವ್ರು ಏನು ಮಾಡ್ತಾರೆ, ಆ GPA ಮತ್ತು ಇವು ಎಲ್ಲ ಉತ್ತಾರಗಳನ್ನು ಕೊಟ್ಟು ಕಳಿಸ್ತಾರೆ. ಅದರಿಂದ ಏನು ಮಾಡ್ತಾರೆ, ಸಾರ್ವಜನಿಕರು 10,000 15,000ಕ್ಕೆ ಒಂದೊಂದು ಪ್ಲಾಟ್ಗಳನ್ನು ಖರೀದಿ ಮಾಡ್ತಾರೆ. ಕಡು ಬರೋಲ್ಲ ಆ ಪ್ಲಾಟ್ಗಳನ್ನು ಖರೀದಿ ಮಾಡಿದ ಮೇಲೆ ಆ ಪ್ಲಾಟ್ಗಳ ಖರೀದಿ ಹಾಕವು ಎಂಟ್ರಿ ಮಾಡ್ತಾರೆ. ಎಂಟ್ರಿ ಮಾಡಿದ ಮೇಲೆ ಅಲ್ಲಿ ಈಗಲೂ ಕೊಡಿಸ್ತಾರೆ. ಈಗಲೂ ಪ್ರೆಸೆಂಟ್ ಈಗ ಅಲ್ಲಿ ಹೋಗಿ ನಾವು ಉತ್ತಾರ ತೆಗೆಸಿದ್ರೆ ಸಾಗುವಳಿ ಜಮೀನು ಅಂತ ಉತ್ತಾರ ಬರ್ತದೆ. ಇಲ್ಲಿ ನೋಡಿದ್ರೆ ಮುನ್ಸಿಪಾಲ್ಟಿದು ಇದು ಬರ್ತದೆ. ಅದಕ್ಕೆ ಸಾರ್ವಜನಿಕರು ಅಲ್ಲಿ ಹೋಗಿ ಆ ಕೃಷಿ ಜಮೀನು ಇದ್ದಾಗಲೂ ಕೂಡ ಈ ಒಂದು ಕೃಷಿ ಜಮೀನು ಅಂತ ಹೇಳಿ ಪಟ್ಟಣ ಪಂಚಾಯತಿಗೆ ಮತ್ತು ಕಂದಾಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇದರ ಬಗ್ಗೆ ಮಾಹಿತಿ ಇದ್ದಾಗಲೂ ಕೂಡ ಇವ್ರು ಏನು ಮಾಡ್ತಾರೆ, ಎಲ್ಲ ಅಧಿಕಾರಿಗಳು ಶಾಮೀಲಾಗಿ ಕೊಟ್ಟಿ ದಾಖಲೆಗಳನ್ನು ಜನಪ್ರತಿನಿಧಿಗಳನ್ನು ಸೇರಿ ಆಯ್ಕೆಯಾದಂಥ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಸೇರಿ ಕೊಟ್ಟಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಏನೈತಲ್ಲ ಅಲ್ಲಿ ಅದರೊಳಗೆ ಸಾರ್ವಜನಿಕರಿಗೂ ಒಂದು ಮೋಸ ಮಾಡಲಾರ್ದನ ಜೊತೆಗೆ ಆ ಒಂದು ಸರ್ಕಾರದ ಹಣವನ್ನು ದುರುಪಯೋಗ ಅದರೊಳಗೆ ಒಂದು CC ರಸ್ತೆಗಳನ್ನು, ಸಾರ್ವಜನಿಕ ಶೌಚಾಲಯಗಳನ್ನು, ನಳಗಳನ್ನು, ಕಟ್ಟಡಗಳನ್ನು ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ತಾರೆ ಸರ್. ಅದು ಮುಂದುವರ್ಕೊಂತ ಬರ್ತದೆ. ಯಾವಾಗ PC 30/12 ಅಂತ ಹೇಳಿ ಲಕ್ಷ್ಮೇಶ್ವರ ಕೋರ್ಟ್ನೊಳಗೆ ಇದು ಕೇಸ್ ಫೈಲ್ ಆಗಿದೆ ಸರ್. ಕೇಸ್ ಫೈಲ್ ಆದ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.